ಯಾವ್ದೋ ಬೇರೆ ಪ್ರಪಂಚಕ್ಕೆ ಬಂದಂಗ ಆಗ್ತಾ ಇದೆ ಅಂತ ಅನ್ಸಿದ್ದು ಮೆಕ್ಸಿಕೋದ ಈ ಆಲ್ ಇನ್ಕ್ಲೂಸಿವ್ ರೆಸಾರ್ಟ್ ಅಲ್ಲಿ ಉಳ್ಕೊಂಡಾಗ. ಮೆಕ್ಸಿಕೋ ಮತ್ತೆ ಕೆರಿಬಿಯನ್ ಸೈಡ್ ಅಲ್ಲೆಲ್ಲ ಈ ತರ ಬೇಕಾದಷ್ಟು ಆಲ್ ಇನ್ಕ್ಲೂಸಿವ್ ರೆಸಾರ್ಟ್ಸ್ ಇರುತ್ತೆ. ಲಕ್ಸುರಿ ಮತ್ತೆ ರಿಲ್ಯಾಕ್ಸೇಷನ್ಗೆ ಹೇಳ್ ಮಾಡಿಸಿದಂತ ಜಾಗ. ಹೆಸರೇ ಹೇಳೋ ಹಂಗೆ ಆಲ್ ಇನ್ಕ್ಲೂಸಿವ್ ರಿಲ್ಯಾಕ್ಸ್ಡ್ ರೂಮು, 8-10 ರೆಸ್ಟೋರೆಂಟ್ ಅಲ್ಲಿ ಎನಿ ಟೈಮ್ ಊಟ, ವಾಟರ್ ಪಾರ್ಕು, ಸ್ವಿಮ್ಮಿಂಗ್ ಪೂಲು, ಮಕ್ಕಳಿಗೆ ಫುಲ್ ಎಂಟರ್ಟೈನ್ಮೆಂಟ್ ಕೊಡುವಂತ ಆರ್ಕೇಡ್ ಏರಿಯಾ, ಬೌಲಿಂಗ್ ಅರೇನಾ, ಫಿಟ್ನೆಸ್ ರೂಮು, ಸ್ಪಾ, ಬೀಚ್ ಆಕ್ಸಸ್, ಫನ್ ಆಕ್ಟಿವಿಟೀಸ್, ಈವ್ನಿಂಗು ಎಂಟರ್ಟೈನ್ಮೆಂಟ್ ಶೋಸ್, ಏನುಂಟು ಏನಿಲ್ಲ. ಜೊತೆಗೆ ಎಲ್ಲೆಲ್ಲೂ ನಾನೇ ಅಂತ ಎಲ್ಲಾ ಕಡೆ ಊಟನೋ ಊಟ. ಫಸ್ಟ್ ಏನ್ ಇಷ್ಟೊಂದಿದೆ, ಏನ್ ತಿನ್ನೋದು ಏನ್ ಬಿಡೋದು ಅಂತ ಫುಲ್ ಜೋಶಲ್ಲಿ ಹೋದ್ರು ಆಮೇಲೆ ಆಕ್ಚುಲಿ ಏನ್ ತಿನ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಎಸ್ಪೆಷಲಿ ಆ ಡೆಸರ್ಟ್ ಬಾರ್ಗಳಲ್ಲಿ ಸ್ವೀಟ್ ಟ್ರೀಟ್ಸ್, ಆ ಕೇಕ್ಸ್ ಅದೆಲ್ಲ ನೋಡಿ ತಿಂದು ಆಮೇಲೆ ಒಂಥರ ಸ್ವೀಟ್ಸ್ ಅಂದ್ರೆ ಅವರ್ಷನ್ ಬರಂಗ ಆಗೋಯ್ತು. ಗ್ರ್ಯಾಂಡ್ ಬಫೆಟ್ ಯಾವಾಗ್ಲೂ ಓಪನ್ ಇರ್ತಿತ್ತು. ಮಧ್ಯಾಹ್ನ ಕೂಡ ಯಾವ ರೆಸ್ಟೋರೆಂಟ್ ಬೇಕಾದ್ರೂ ಹೋಗ್ಬೋದಿತ್ತು. ರಾತ್ರಿಗೆ ರೆಸ್ಟೋರೆಂಟ್ಸ್ ನ ರಿಸರ್ವ್ ಮಾಡ್ಬೇಕಾಗಿತ್ತು. ನಮ್ಗೊಂದು ಇಂಡಿಯನ್ ರೆಸ್ಟೋರೆಂಟ್ ಕೂಡ ಸಿಕ್ಕಿತ್ತು, ಆಗ್ರಾ ಅಂತ. ಜೊತೆಗೆ ಹಬೀಬಿ ಅನ್ನೋ ರೆಸ್ಟೋರೆಂಟ್ ಅಲ್ಲಿ ಕೂಡ ಊಟ ತುಂಬಾನೇ ಚೆನ್ನಾಗಿತ್ತು. ಟವೋಲಾ ಅಂತ ಇಟಾಲಿಯನ್ ರೆಸ್ಟೋರೆಂಟ್ ಇತ್ತು, ಅದಂತೂ ಉತ್ಸವದ ಫೇವರೇಟ್ ಆಗ್ಬಿಟ್ಟಿತ್ತು. ಪಿಜ್ಜಾ, ಪಾಸ್ತಾ ಅಂತ ತಿಂದಿದ್ದು. ಎಲ್ಲದಕ್ಕಿಂತ ಮಜಾ ಅಂದ್ರೆ ಫುಡ್ ಎಲ್ಲ ಇನ್ಕ್ಲೂಡೆಡ್ ಇತ್ತಲ್ಲ. ಯಾವ ರೆಸ್ಟೋರೆಂಟ್ ಹೋದ್ರು ಏನೇನ್ ವೆಜ್ ಇದೆಯೋ ಎಲ್ಲಾನು ಒಂದೊಂದ್ ಪ್ಲೇಟ್ ತನ್ನಿ ಅನ್ನೋ ತರ ಆರ್ಡರ್ ಗಳು ಮಾಡ್ತಾ ಇದ್ವಿ. ಒಂದು ಕಾಮನ್ ರೆಸ್ಟ್ ರೂಮ್ ನ ನೋಡಿ ವಾವ್ ಅಂತ ಅನ್ಸುತ್ತೆ ಅಂತ ನಂಗೆ ಅನ್ಸೇ ಇರ್ಲಿಲ್ಲ. ಆಕ್ಚುಲಿ ಈ ರೆಸ್ಟ್ ರೂಮ್ ಬಂದ್ರೆ ನಿಜವಾಗ್ಲೂ ವಾವ್ ಅಂತ ಅನ್ನಿಸ್ತು. ವಾಶ್ರೂಮ್ ಅಲ್ಲಿ ಮೇಕಪ್ ಫಿಕ್ಸ್ ಮಾಡ್ಕೊಳಕ್ಕೆ ಡ್ರೆಸ್ಸರ್ ತರ ಏರಿಯಾ. ವಾವ್, ಸೂಪರ್. ನಾವು ಹೋಗಿದ್ದು ಮೂನ್ ಪ್ಯಾಲೇಸ್ ರೆಸಾರ್ಟ್ ಇನ್ ಕ್ಯಾನ್ಕೋನ್. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಬೈ 1 get 2 ಫ್ರೀ ತರ ಒಂದೇ ರೆಸಾರ್ಟ್ ಏರಿಯಾದಲ್ಲಿ ಟೋಟಲಿ 3 ರೆಸಾರ್ಟ್ಸ್ ಇತ್ತು. ಮೂನ್ ಪ್ಯಾಲೇಸ್ ದಿ ಗ್ರ್ಯಾಂಡ್, ಮೂನ್ ಪ್ಯಾಲೇಸ್ ಸನ್ರೈಸ್, ಮೂನ್ ಪ್ಯಾಲೇಸ್ ನಿಜುಕ್ ಅಂತ. ರೆಸಾರ್ಟ್ ಇಂದ ಇನ್ನೊಂದು ರೆಸಾರ್ಟ್ ಹೋಗಕ್ಕೆ ಬಸ್ ಅಲ್ಲಿ ಹೋಗ್ಬೇಕಿತ್ತು. ಹಾಗೆ ವಿತ್ ಇನ್ ರೆಸಾರ್ಟ್ ಓಡಾಡೋದಕ್ಕೆ ಗಾಲ್ಫ್ ಕಾರ್ಸ್ ಅಲ್ಲಿ ಓಡಾಡಬೇಕಾಗಿತ್ತು. ಟೋಟಲಿ ಫುಲ್ ಫನ್ ಅಂಡ್ ರಿಲ್ಯಾಕ್ಸ್ಡ್ ಎಕ್ಸ್ಪೀರಿಯನ್ಸ್. ಇನ್ನೂ ಇದೆ ಪಾರ್ಟ್ 2 ಬರುತ್ತೆ.